ಎಲ್ಲಿ ಗೌರವ ಮತ್ತು ಪ್ರೀತಿಯನ್ನು ಕೇಳಿ ಪಡೆಯಬೇಕಾಗುತ್ತದೆಯೋ ಅಂತ ಸಂಬಂಧದಲ್ಲಿರುವುದು ಒಳ್ಳೆಯದಲ್ಲ. ಜಗತ್ತಿನಲ್ಲಿ ಬಂದಿದ್ದೀವಿ ಎಂದರೆ ಜೀವಿಸುವ ಕಲೆಯನ್ನು ಕಲಿಯಿರಿ. ಇಲ್ಲಿ ನಿಮ್ಮ ಶತ್ರುಗಳಿಂದ ಅಷ್ಟೊಂದು ಅಪಾಯವಿಲ್ಲ, ಆದರೆ ನಿಮ್ಮವರು ಎನಿಸಿಕೊಂಡವರ ಮೇಲೆ ಯಾವಾಗಲೂ ಒಂದು ಕಣ್ಣಿರಲಿ. ಬೇರೆಯವರಿಗಾಗಿ ಬದುಕಿದ್ದು ತುಂಬಾ ದುಬಾರಿ ಬೆಲೆಯನ್ನು ತರಬೇಕಾಯಿತು. ವಯಸ್ಸು, ಖರ್ಚು ಆಯ್ತು ಮತ್ತು ಕೈಗೂ ಏನೂ ಸಿಗಲಿಲ್ಲ. ನಿಮ್ಮನ್ನು ನೀವು ದುಃಖಿತರನ್ನಾಗಿಸಿ ಅಥವಾ ಗಟ್ಟಿಮುಟ್ಟಾಗಿಸಿ, ಎರಡರಲ್ಲೂ ಒಂದೇ ಸಮನಾಗಿ ಕಷ್ಟಪಡಬೇಕು. ಇಲ್ಲಿ ಖುಷಿಯಾಗಿರಬೇಕು ಅಥವಾ ದುಃಖಿತರಾಗಿರಬೇಕು ಎಂಬುದು ನಿಮ್ಮ ನಿರ್ಣಯಕ್ಕೆ ಬಿಟ್ಟಿದ್ದು. ಜಗತ್ತಿನ ಜನಸಂಖ್ಯೆ 800 ಕೋಟಿ ಆಗಿದೆ, ಆದರೆ ಪ್ರತಿ ಒಬ್ಬ ಮನುಷ್ಯನು ಒಳಗಿನಿಂದ ಒಂಟಿಯಾಗಿದ್ದಾನೆ. ಒಂಟಿಯಾಗಿ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸಿಕೊಡಲು ಕೆಲವು ಜನ ನಮ್ಮ ಜೀವನಕ್ಕೆ ಪ್ರವೇಶಿಸುತ್ತಾರೆ. ಯಾರು ಗೌರವ ಕೊಡುತ್ತಾರೋ ಅವರಿಗೆ ಗೌರವ ಕೊಡಲಾಗುತ್ತೆ, ಯಾರು ಅಗೌರವಿಸುತ್ತಾರೋ ಅವರಿಗಲ್ಲ. ಸುಳ್ಳಿನ ಭರವಸೆಗಳಿಗಿಂತ ಸತ್ಯದ ಕಪಾಳ ಮೋಕ್ಷ ಎಷ್ಟೋ ಪಾಲು ಒಳ್ಳೆಯದು. ಮನುಷ್ಯನನ್ನು ಸುಮ್ಮನೆ ಸ್ವಾರ್ಥಿ ಎನ್ನುವುದಿಲ್ಲ. ಅವನಿಗೆ ತನ್ನ ಸುಖಕ್ಕಿಂತ ಬೇರೆಯವರ ದುಃಖದಲ್ಲಿ ಸಂತೋಷ ಸಿಗುತ್ತೆ. ಪ್ರೀತಿ ಬೇವಿನ ಮರದ ಟೊಂಗೆ ಇದ್ದ ಹಾಗೆ, ಅದರ ಹೊಸ ಚಿಗುರು ಕೂಡ ಸಿಹಿ ಅನಿಸುತ್ತೆ. ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸಮುದ್ರ ದಾಟಬಹುದು, ಆದರೆ ಕಣ್ಣುಗಳನ್ನು ಒದ್ದೆ ಮಾಡಿಕೊಳ್ಳದೆ ಜೀವನ ಸಾಗಿಸುವುದು ಅಸಾಧ್ಯ. ನೀವು ಒಳ್ಳೆಯವರೆಂದ ಮಾತ್ರಕ್ಕೆ ಜನರು ಪ್ರೀತಿಸುತ್ತಾರೆ ಎಂದುಕೊಳ್ಳಬೇಡಿ. ಸುಲಭವಾಗಿ ಬಳಸಿಕೊಳ್ಳಲು ಕಾಯುತ್ತಿರುತ್ತಾರೆ ಅಷ್ಟೇ. ಖರ್ಚಾಗುವ ಹಣಕ್ಕೆ, ಕರಗಿ ಹೋಗುವ ಆಸ್ತಿಗೆ, ಮುಪ್ಪಾಗುವ ಸೌಂದರ್ಯಕ್ಕೆ ಇರುವ ಬೆಲೆ ಒಳ್ಳೆತನ, ನಂಬಿಕೆ ಮತ್ತು ನಿಯತಿಗೆ ಇರುವುದಿಲ್ಲ ಗೆಳೆಯರೇ. ಕೆಲವೊಮ್ಮೆ ಮನಸ್ಸು ಹೇಳುತ್ತೆ, ಜನರು ನಿಮ್ಮೊಂದಿಗೆ ಹೇಗೆ ವರ್ತಿಸುತ್ತಾರೋ ನೀನು ಅವರೊಂದಿಗೆ ಹಾಗೇ ವರ್ತಿಸು ಎಂದು. ಆದರೆ ಹೃದಯ ಹೇಳುತ್ತೆ, ನಾವು ಅವರಂತೆ ವರ್ತಿಸಿದರೆ ನಮಗೂ ಅವರಿಗೂ ವ್ಯತ್ಯಾಸ ಏನು ಎಂದು. ಒಳ್ಳೆಯ ಆಲೋಚನೆಗಳು ಮತ್ತು ಒಳ್ಳೆಯ ಅಭ್ಯಾಸ ನಮ್ಮನ್ನು ಸದಾ ಕಾಪಾಡುತ್ತದೆ. ಯಾರನ್ನೇ ಆಗಲಿ ಜಾಸ್ತಿ ಹಚ್ಚಿಕೊಂಡು ಹೆಚ್ಚಾಗಿ ನಂಬಿಕೊಂಡು ಬದುಕಬಾರದು. ಯಾಕಂದ್ರೆ ಕೆಲವೊಮ್ಮೆ ಅವರ ಬದಲಾವಣೆ ತುಂಬಾ ನೋವು ಮಾಡಿಬಿಡುತ್ತೆ. ನಡೆಯುವಾಗ ಎಡುವುದು ಸಹಜ, ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡುವುದು ತುಂಬಾ ದಡ್ಡತನ. ಬಯಸಿದ್ದೆಲ್ಲ ಸಿಗುವಂತಿದ್ದಿದ್ರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ. ಅನಿಸಿದ್ದೆಲ್ಲ ಹೇಳುವಂತಿದ್ರೆ ಮೌನಕ್ಕೆ ಅರ್ಥವಿರ್ತಾ ಇರಲಿಲ್ಲ. ತಪ್ಪುಗಳೇ ಆಗದೆ ಹೋಗಿದ್ರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ. ಕಣ್ಣೀರು ಬರದಿದ್ರೆ ನಗುವಿನ ಆನಂದ ತಿಳಿತಿರಲಿಲ್ಲ. ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯವೇ ಅರ್ಥವಾಗುತ್ತಿರಲಿಲ್ಲ. ಪ್ರತಿ ಒಂದು ಜೀವಿಗೂ ಸೃಷ್ಟಿಕರ್ತನು ಅವನು ಜನಿಸುವ ಮೊದಲೇ ಆಯಸ್ಸು, ಪುಣ್ಯ, ಪಾಪ, ಕಾರ್ಯ, ವಿದ್ಯೆ, ಸಂಪತ್ತು ಮತ್ತು ಮರಣ ಈ 5 ಇಟ್ಟೇ ಭೂಮಿಗೆ ಕಳಿಸಿರುತ್ತಾನೆ. ನಮ್ಮ ಜೀವನದಲ್ಲಿ ಸಮಯ ಕಳೆದಂತೆ ಕೆಲವರು ದೂರವಾಗಿ ಬಿಡುತ್ತಾರೆ, ಕೆಲವರು ಹತ್ತಿರವಾಗಿಯೂ ಬಿಡುತ್ತಾರೆ. ಆದರೆ ಕೊನೆಗೆ ಉಳಿಯುವವರೇ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಮಾತ್ರ. ಕೆಲವರು ಮಾತನಾಡಿ ಮನಸ್ಸನ್ನು ನೋಯಿಸಿದರೆ ಇನ್ನು ಕೆಲವರು ಮೌನವಾಗಿದ್ದುಕೊಂಡೇ ನಮ್ಮನ್ನು ಕೊಂದು ಬಿಡುತ್ತಾರೆ. ದೇವರು ಯಾರನ್ನು ಸುಮ್ಮನೆ ನಮ್ಮ ಜೀವನದಲ್ಲಿ ಪರಿಚಯ ಮಾಡಿಸುವುದಿಲ್ಲ. ಅದರ ಹಿಂದೆ ಒಂದು ಉನ್ನತವಾದ ಕಾರಣವನ್ನು ಇಟ್ಟಿರುತ್ತಾನೆ. ಆ ಕಾರಣ ಒಳ್ಳೆಯದು ಕೆಟ್ಟದು ಆ ವ್ಯಕ್ತಿಯ ಮೇಲೆ ನಿರ್ಧರಿಸಬೇಕಾಗುತ್ತೆ. ಬಲವಂತವಾಗಿ ಯಾರನ್ನು ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಲು ಶ್ರಮ ಪಡಬೇಡಿ. ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ನೋವು ಬಂದರೂ ಜೊತೆಗಿರುತ್ತಾರೆ. ಇಲ್ಲದವರು ಅವರ ಅನುಕೂಲಕ್ಕೆ ಸುಳ್ಳು ಹೇಳಿ ದೂರ ಹೋಗಿಬಿಡುತ್ತಾರೆ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರೇ, ಈ ಪ್ರಪಂಚದಲ್ಲಿ ಯಾವುದು ಒಡೆದರೂ ಅದು ಶಬ್ದ ಮಾಡುತ್ತದೆ, ಆದರೆ ಒಂದು ಮನಸ್ಸು ಒಡೆದಾಗ ಮಾತ್ರ ಮೌನವಾಗಿಯೇ ಉಳಿದು ಬಿಡುತ್ತೆ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ND ಮೋಟಿವೇಶನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೇ.